ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ. ಟಿಫನಿಗೆ ಎಲ್ಲ ತಗೊಂಡು ಇವಾಗ ಬಿರಿಯಾನಿನಾ ಕನಕಪುರಕ್ಕೆ ಎಂಟರ್ ಆಗಿ ಚೇಂಜ್ ಸ್ನ್ಯಾಕ್ ಇದು ಕರ್ಗಾಲ ಮಾಡ್ಕೊಂಡು ಬಂದ್ವಿ. ಆಲ್ರೆಡಿ 16:40 ಆಗಿದೆ ಟೈಮ್. ಚೆನ್ನಾಗಿದೆ ಒಂಥರ ಅಲ್ವಾ ಇದೆಲ್ಲ. ಬಂದ್ವಿ ಕರೆಂಟ್ ಇಲ್ವಾ, ಸಾಕಾಗಿದೆ, ಅಷ್ಟು ಸುಸ್ತು. ಕಿಚನಲ್ಲಿ ಮಾಡೋಂಗಿಲ್ಲ ಅಂದ್ಬಿಟ್ಟು ಮೇಲ್ಗಡೆ ಹೊಟ್ಟೆ ಹಸಿತೈತೆ ನನಗೆ. ಯಾಕೆ ಬೇಗ ಚಲೋಗುತ್ತೆ, ಮೊಟ್ಟೆ ತಿನ್ಕೊಂಡು ಮಲ್ಕೋಬೇಕು ಅಷ್ಟೇ. ಹಾಗೆ ತಿಂತವಳೆ ಈ ವಂಶಿ ಕಡೆ. ಯಾ ನಿಮ್ಮ ಹೆಸರೇನು? ದೊಡ್ಡಬ್ಯಾಡ್ರಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು ಹುಷಾರು. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಖರಾಬ್ ಆಗಿಬಿಟ್ಟಿದೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ನಮ್ಮ ಅಣ್ಣನ ಮದುವೆಲಿ ಹೋಗಿದ್ದೆ ಎಲ್ಲರೂ. ಅವತ್ತಿಂದ ನಾವು ಹೋಗಿರಲಿಲ್ಲ. ಅದಾದಮೇಲೆ ನನ್ನ ಫ್ರೆಂಡ್ ಮದುವೆಗೆ ನಾನು ಒಬ್ಬಳೇ ಹೋಗಿದ್ದೆ. ಅದಕ್ಕೆ ಇವತ್ತು ಊರಿಗೆ ಹೋಗೋಣ ಅಂದ್ಬಿಟ್ಟು ತುಂಬ ದಿವಸ ಆಯಿತು, ಒಂದು 20 ಡೇಸ್ ಆಯಿತು ಊರಿಗೆ ಹೋಗಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ. ಇವಾಗ ನಾಳೆ ಟಿಫನಿಗೆ ಎಲ್ಲ ತೊಗೊಂಡು ಇವಾಗ ನಾವಿಬ್ಬರು ಹೊರಡ್ತಾ ಇದ್ದೀವಿ. ನಮ್ಮ ಮಮ್ಮಿ ಅಲ್ಲೆಲ್ಲೋ ಶಾಪ್ ಹತ್ರ ಅದೇನೋ ತೊಗೋಬೇಕಂದಿರ್ತಾರೆ. ನಾಳೆ ಟಿಫನ್ ಮಶ್ರೂಮ್ ಬಿರಿಯಾನಿನಾ ಗ್ರೇವಿ ಥರ ಮಾಡೋದ? ಖಾರ ಮಾಡಲ್ಲ ಇದು ತಾನೇ. ನಾವು ಕನಕಪುರಕ್ಕೆ ಎಂಟರ್ ಆಗಿ ಇವಾಗ ಸ್ನ್ಯಾಕ್ಸ್ ತೊಗೋತಾ ಇದ್ದೀವಿ. ಚೇಂಜ್ ಸ್ನ್ಯಾಕ್ಸ್ ತೊಗೋತಾ ಇದ್ದೀವಿ. ಇವಾಗ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಸ್ಸಿನೂ ಬಂದಿಲ್ವೋ ಬಂದು ಹೋಗೈತೋ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು. ಸಾಕಾ? ಬೆಂಗಳೂರಲ್ಲಿ ಇದ್ರು ಎಂಜಾಯ್ ಮಾಡಿದ್ರು. ನಮ್ಮೂರು ಒಂಥರ ಫೀಲೇ ಒಂಥರ ಚೆನ್ನಾಗಿರುತ್ತೆ. ಈ ದೇವಸ್ಥಾನ ಆಲ್ಮೋಸ್ಟ್ ಈ ಕಡೆ ಸೈಡ್ ಎಲ್ಲರಿಗೂ ಗೊತ್ತಿರುತ್ತೆ. ದಿ ಫೇಮಸ್ ಶಂಕರಮ್ಮ ದೇವಸ್ಥಾನ ಇದು. ಇಲ್ಲಿ ಕರ್ಗಾಲ ಮಾಡ್ತಾರೆ. ಈ ದೇವಸ್ಥಾನ ಎಲ್ಲೋ ಗೊತ್ತಿಲ್ಲ, ಕರ್ಗಾಲ ಈ ಸರೌಂಡಿಂಗೆಲ್ಲ ಮಾಡ್ತಾರೆ. ನಾವು ಕನಕಪುರದವರಾಗಿದ್ದು ಒಂದಿನ ಕರ್ಗರು ನೋಡಿಲ್ಲ, ಬೆಂಗಳೂರು ಕರ್ಗನು ನೋಡಿಲ್ಲ. ಅದು ದೇವರು ಅದು ಯಾವಾಗ ಅದಕ್ಕೆ ದರ್ಶನ ಮಾಡೋಕ್ಕೆ ಕೊಡುತ್ತೋ ಗೊತ್ತಿಲ್ಲ. ಇವಾಗ ತಾನೇ ಬಂದ್ವಿ. ಆಲ್ರೆಡಿ 16:40 ಆಗಿದೆ ಟೈಮು. ಕೀರ್ತನ ಇವಾಗ ನಮ್ಮ ಅಣ್ಣಂಗೆಲ್ಲ ಶರತ್ ಅಣ್ಣಂಗೆ ಕಾಲ್ ಮಾಡಿದ್ರೆ ಬರೋರು. ಏನು ಇವತ್ತೇನು ಅರ್ಜೆಂಟ್ ಏನಿಲ್ವಲ್ಲ, ಸೊ ನಡ್ಕೊಂಡೇ ಹೋಗೋಣ ನಿಧಾನಕ್ಕೆ ಅಂದ್ಕೊಂಡು ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಒಂಥರ ಅಲ್ವಾ ಇದೆಲ್ಲ. ಇಲ್ಲಿ ಏನು ಮಾಡ್ತಾರೆ, ಇದು ನಡ್ಕರ ಭತ್ತ. ನಾನಿದೆಲ್ಲ ಅಷ್ಟೊಂದು ನನ್ನ ಹಳ್ಳಿಲಿದ್ದು, ಹಳ್ಳಿಲೇನಿಲ್ಲ, ಹಳ್ಳೀಲಿ ಹುಟ್ಟು ಇವೆಲ್ಲ ನಾನು ನೋಡೇ ಇಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಕೀರ್ತನ ನೀನು ನೋಡಿದ್ಯಾ? ಯಾವಾಗ? ಸೊ ಇವಾಗ ತಾನೇ ಬಂದ್ವಿ. ಕರೆಂಟ್ ಇಲ್ವಾ? ಸಾಕಾಯ್ತು ಬರೋಷ್ಟರಿ. ಇವಾಗ ಹಿಂಗೆ ಅವತ್ತು ಬಂದ್ಬಿಟ್ಟಿಲ್ಲ, ಹಿಂಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಎಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಬೇಕು. ಇವಾಗಂತೂ ಫುಲ್ ಸುಸ್ತಾಗಿ ಹೋಗಿದ್ದೀವಿ. ಟಯರ್ಡ್ ಆಗಿರೋದು ಮಾಡ್ಕೊಂಡು ತಿಂದರೆ ಸಾಕಾಗಿದೆ, ಅಷ್ಟು ಸುಸ್ತಾಗಿದೆ. ನಾವು ಇವಾಗ ಎಗ್ ರೈಸ್ ಮಾಡ್ತಾಯಿದ್ದೀವಿ. ಇಲ್ಲಿ ರೈಸ್ ರೆಡಿಯಾಗಿದೆ. ಕಿಚನಲ್ಲಿ ಮಾಡೋಂಗಿಲ್ಲ ಅಂದ್ಬಿಟ್ಟು ಮೇಲ್ಗಡೆ ಮಾಡೋಣ ಅಂದ್ಕೊಂಡ್ವಿ. ಒಲೆ ಗಿಲೆ ಎಲ್ಲ ಹಾಕಿ ಅದಕ್ಕೆ ಇವಾಗ ಸೌದೆಯಲ್ಲಿ ಹುಡ್ಕೊಂಡು ಹೋಗೋದು ಅಂದ್ಬಿಟ್ಟು ಆಚೆಗಡೆನೇ ಗ್ಯಾಸ್ ತಂದುಬಿಟ್ಟು, ಗ್ಯಾಸ್ ಹೆಂಗಿದ್ರು ಒರೆಸ್ಬೇಕಲ್ವ, ಸೊ ಇಲ್ಲಿ ಹಾಲಲ್ಲೇ ಮಾಡ್ತಾಯಿದ್ದೀವಿ. ಹಾಯ್ ಗೈಸ್, ಹೊಟ್ಟೆಯಲ್ಲಿ ಹೊಟ್ಟೆ ಹಸಿತೈತೆ ನನಗೆ. ಇವಳು ಯಾವಾಗಲೂ ಮನೇಲಿ 9:30 10 o'clock ತಿಂತಿದ್ದವಳು. ಇವತ್ತು 7 o'clock 6:30 ಊಟ 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 ಅಂತಿದ್ದಾಳೆ. ಬೆಂಗಳೂರಲ್ಲೂ ನೀನು 6 ಗಂಟೆ 6:30 ಅಷ್ಟು ನೀನು ಊಟ ಮುಗಿಸಿಲ್ಲ ಅಂದಾಗ ಕೊಂಡು ಸಾಯಿಸ್ಬಿಡುತ್ತೆ ನಿನಗೆ. ಅಜ್ಜಿನೂ ವಾರ್ನಿಂಗ್ ಕೊಟ್ಟೈತೆ ನಿನಗೆ. ಏನಂತ ಹೇಳು? ಮಾಡಿದ ತಕ್ಷಣ ತಿನ್ನಲ್ಲ, ಯಾವಾಗಲೂ ಆಟ ಆಡ್ಕೊಂಡು ಫೋನ್ ನೋಡ್ಕೊಂಡು ಕಣ್ಣು ನೋಡ್ಕೊಂಡು ಇರ್ತಾಳೆ. ಎಣ್ಣೆ ಹಾಕೋದಕ್ಕೆ ಶೆಫ್ ಕೀರ್ತನ ಅವರು ಮೊಟ್ಟೆ ಯಾಕೆ ಬೇಗ ಚಲೋಗುತ್ತೆ. ಮೊಟ್ಟೆ ಹೊಡಿಯೋದ್ರಲ್ಲಿ, ಮೊಟ್ಟೆ ಬಿಡಿಸೋದ್ರಲ್ಲಿ ನಮ್ಮ ಮನೇಲಿ ಇವರು ಫೇಮಸ್ಸು. ಅಂದರೆ ಮೊಟ್ಟೆ ಬೇಯಿಸಿರೋದ್ರೂ ಅಷ್ಟೇ ಬಿಡಿಸಿ ಮಡಗ್ತಾಳೆ, ಅವೆಲ್ಲ ಮಾಡ್ತಾಳೆ.
ಇವಾಗ ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು ಬೇಡ, ಚಟ್ನಿ ಮಾಡಿಕೊಡ್ತೀನಿ ಅಂದರು. ಇವಳು ಬೇಕು 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 ಅಂದ್ಬಿಟ್ಟು ನೀನು ಕೇಳಿದೆ ತಾನೇ? ಹಾಂ, ಅದಕ್ಕೆ ಇವಾಗ ನಾಳೆಗೆ ತಂದಿದ್ದೀವಿ. ಇವಾಗ ಇದನ್ನು ಮಾಡ್ಕೊಂಡು ತಿನ್ಕೊಂಡು ಮಲ್ಕೋಬೇಕು ಅಷ್ಟೆ. ಅಂದರೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ, ದೇವ್ರ ಮನೆ ಮತ್ತು ಕಿಚನೆಲ್ಲ. ಮಿಕ್ಕಿದ್ದು ಇನ್ನು ನಾಳೆ ಮಾಡಬೇಕು. ಎಲ್ಲ ಹಾಕೊಂಡಾಯ್ತು. ಆಗಲೇ ತಿಂತವಳೆ ಇಲ್ಲ ಹಾಕ್ತವ್ರೆ. ಅದೇನು ಹೊಟ್ಟೆ ಹಸ್ಬಿಟ್ಟಿತ್ತು ಅವಳಿಗೆ, ತಿಂತಾಳೆ. ನಾವು ಇವಾಗ ತಿನ್ನೋಣ. ಇಟ್ಕೋ, ಅದನ್ನ ಇಟ್ಕೋ, ಪರವಾಗಿಲ್ಲ. ಆಯ್ತು ಈ ವಂಶಿ ಕಡೆ ನಿಮ್ದು ಊಟ ಆಯ್ತಾ? ನಾವು ಇಲ್ಲೇ ಮಾಡ್ಕೊಂಡು ತಿಂದು. ಇಲ್ಲೇ ಮಾಡ್ಕೊಂಡು ಇಲ್ಲೇ ತಿನ್ನೋದು, ಗ್ಯಾಸ್ ಮಾಡ್ಕೊಂಡು. ಮಾಡಬೇಕು. ನಿಮ್ಮನೆ ಇರೋದೆಲ್ಲಿ? ಹಾಂ, ನಿಮ್ಮ ಹೆಸರೇನು? ಪಾಪ ಯಾರೋ ಒಂದು ತಾತ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾರಂತಾನೆ ಗೊತ್ತಿಲ್ಲ, ಬಟ್ ಅವ್ರು ರೆಕಗ್ನೈಸ್ ಮಾಡಿಬಿಟ್ಟು ಊಟ ಮಾಡಿದ್ರಾ, ಊಟ ಮಾಡ್ದ ಅಂತ ಮಾತಾಡಿದ್ರು. ಚೆನ್ನಾಗಿರಲಿ ಅವರು. ಅದೇ ಅಂದರೆ ಅಷ್ಟೇ ಹಳ್ಳಿ ಜನ ಅಂತ ಹಳ್ಳಿ ಜನನೇ ಊಟ ಮಾಡ್ದ ಹಂಗೆ ಹಿಂಗೆ ಅಂತ ಮಾತಾಡ್ತು ಅಂತ. ಐ ಥಿಂಕ್ ನಮ್ಮ ಮಮ್ಮಿಗೆ ನಮ್ಮ ಅಪ್ಪಂಗೆ ಗೊತ್ತು, ಬಟ್ ನನಗೆ ಗೊತ್ತಿಲ್ಲ. ಒಂಥರ ಖುಷಿ ಆಯಿತು. ಆಮೇಲೆ ಕೇಳಿದೆ ಯಾರು ಅಂತ ಕೇಳಿದಾಗ ಅವ್ರು ನೇಮ್ ಹೇಳಿದ್ರು. ನಮ್ಮ ಅಪ್ಪನ ಕೇಳೋಣ, ಅವರು ವಿಡಿಯೋ ತೋರಿಸಿದ್ರೆ ಗೊತ್ತಾಗುತ್ತೆ. ಅಷ್ಟೆಷ್ಟು ಹಂಬಲ್ ಪರ್ಸನ್ ಅವರು. ಕೂತಿದ್ದವ್ರನ್ನ ಬಂತಪ್ಪ ಅವರೇ ಮಾತಾಡ್ಸ್ಕೊಂಡು ಹೋದ್ರು. ದೇವರು ಅವ್ರಿಗೆ ಆಯುಷು, ಒಳ್ಳೆ ಹೆಲ್ತ್ ವೆಲ್ತ್ ಎಲ್ಲ ಕೊಟ್ಟು ಕಾಪಾಡಲಿ ಅಷ್ಟೇ ಕೇಳ್ಕೊಳ್ಳೋದು. ನಾವಂತೂ ನಮ್ಮ ಅಜ್ಜಿನ ನೋಡಿದ್ದು, ನಮ್ಮ ತಾತನ ನೋಡಿಲ್ಲ. ತಿಂದು ತಿಳ್ಕೊಂಡ್ರೆ ನನಗೇನೋ ಒಂಥರ ಇಷ್ಟ.